truth. I think you are bad. I am your dad. Or nothing much. I just want to snort your brother's ashes. Ladies and ladies, ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? What's your price? ಹಾಲಿವುಡ್ ಗೆ ಫುಲ್ ಎಂಟ್ರಿ ಕೊಟ್ಬಿಟ್ರೆ ಹಾಲಿವುಡ್ ಅವರೆಲ್ಲ ಬಿದೋಗೋದು ಪಕ್ಕ ಆತ. Do I look civilized to you? ಕಾಂಟ್ರವರ್ಸಿ ಯಾರು ಮಾಡಕ್ ಹೋಗ್ಬೇಡಿ, ನಾನು ಹೇಳೋದು ಒಂದೇ, ಬಂದು ಮೂವಿ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಮಾತಾಡಿ, ಚೆನ್ನಾಗಿದ್ರು ಆಮೇಲೆ ಮಾತಾಡಿ. ಇವತ್ತು ಟಾಕ್ಸಿಕ್ ಮೂವಿ ರಿಯಾಕ್ಷನ್ ನೋಡಕ್ ಬಂದಿದ್ವಿ ನಾವು. ಇಲ್ಲಿ ನೋಡ್ರಿ ಫ್ಯಾನ್ಸ್ ಕ್ರೇಜ್. ಮಾರ್ನಿಂಗ್ 6 AM ಗೆ ಒಂದ್ ಶೋ ಇತ್ತು, ಆ ಶೋ ನೋಡ್ಕೊಂಡ್ ಜನ ಬರತ್ತಾರ. ಇವಾಗ ಮ್ಯಾಗ್ ಎಲ್ಲ ಫುಲ್ ರೋಡ್ ಅದಾವು, ಮತ್ತೆ ಜನ ಫುಲ್ ಹ್ಯಾಪಿ ಫೇಸ್ ಇಟ್ಕೊಂಡ್ ಬರತ್ತಾರ. ಕೇಳೋಣಂತ ಜನಕ್ಕೆ ಏನ್ ಅನ್ಸತ್ ಮೂವಿ ಅಂತ ಹೇಳಿ. ಫಸ್ಟ್ ಶೋ ನೋಡಿದಿರ್ತಾನೆ ಮೂವಿನ? ಹೌದು ಸರ್, ನೋಡಿದಿರಿ. ಹೇಗ ಅನಿಸ್ತು ಮೂವಿ? ಮೂವಿ ಬಂದು ಬೇರೆ ಲೆವೆಲ್ ಅಲ್ಲಿ ಇದೆ. ಬಾಸ್ ಕ್ರಿಯೇಟ್ ಈ ತರ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಡಬಲ್ ಆಕ್ಟಿಂಗ್ ಬಾಸ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನ್ ನೋಡ್ತಾ ಇರೋದು. ಬಾಸ್ ಇಷ್ಟು ಮೂವಿ ಮಾಡಿದ್ದಾರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಡಬಲ್ ಆಕ್ಟಿಂಗ್ ಬಾಸ್. ಬಾಸ್ ಬಂದು ಇವಾಗ ಹಾಲಿವುಡ್ ಗೆ ಕಾಲಿ ಇಕ್ಕಿದ್ದಾರೆ. ಹಾಲಿವುಡ್ ಗೆ ಫುಲ್ ಎಂಟ್ರಿ ಕೊಟ್ಬಿಟ್ರೆ ಹಾಲಿವುಡ್ ಅವರೆಲ್ಲ ಬಿದೋಗೋದು ಪಕ್ಕ ಆತ. ನಿಮ್ ಪ್ರಕಾರ ಎಷ್ಟು ಗಳಿಸ್ಬೋದು ಮೂವಿ? ಸರ್ 100 ಗೆ 100 ಪಕ್ಕ. ಹೌದಾ? 100 ಪಕ್ಕ. ಅಂದ್ರೆ ಕಾಂಟ್ರವರ್ಸಿ ಯಾರು ಮಾಡಕ್ ಹೋಗ್ಬೇಡಿ, ನಾನು ಹೇಳೋದು ಒಂದೇ, ಬಂದು ಮೂವಿ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಮಾತಾಡಿ, ಚೆನ್ನಾಗಿದ್ರು ಆಮೇಲೆ ಮಾತಾಡಿ. ಲೇಡೀಸ್ ಅಂಡ್ ಲೇಡೀಸ್, ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಬೇಡ, ಬರೋದೇ ಬೇಡ. ಹುಡುಗರೆಲ್ಲ ಹೇಳ್ತಾರೆ, ನಾನು ಡೈಲಾಗ್ ಹೇಳಿದ್ದು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಸರ್. ಮೊಗ್ಗಿನ ಮನಸ್ಸು ಸ್ಟಾರ್ಟಿಂಗ್ ಇಂದ ನಮ್ಮ ಬಸ್ಸಲ್ಲಿ ರೋಡಲ್ಲೆಲ್ಲ ಹೋಗಿ ಅವ್ರಾಗ ಅವರೇ ಇದ್ ಮಾಡ್ಕೊಂಡ್ ಕೊಟ್ರು, ಎಸ್ಟಾಬ್ಲಿಷ್ ಮಾಡಿದ್ರು. ನೋಡಿ ಫಿಲಮ್ ಅವರೇ ಹುಡುಕೊಂಡ್ ಬರ್ತಾರೆ ಎಲ್ರು. ಪ್ರತಿಯೊಬ್ಬರು ನಮ್ಮ ಭಾಷೆ ಹುಡುಕೊಂಡ್ ಬರ್ತಿದ್ದಾರೆ ಇವಾಗ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಎಂಜಾಯ್ ಮಾಡಿ, ಬನ್ನಿ ಎಂಜಾಯ್ ಮಾಡಿ, ಎಲ್ಲ ಅಷ್ಟೇ. ಇವಾಗ ಒಂದು ಸ್ಯಾಂಡಲ್ವುಡ್ ಒಂದು ಗತ್ತು ಬಂದಿದೆ ಬ್ರೋ. ಇವಾಗ ಸ್ಯಾಂಡಲ್ವುಡ್ ಒಂದು ಗತ್ತು ಅನ್ನೋದು ಇವಾಗ ಪ್ರೂವ್ ಆಗಿದೆ. ನಮ್ ಬಾಸಿಂದಾನೇ ಅಲ್ಲ ಬ್ರೋ. 294 ಕೋಟಿ ಪುಷ್ಪ 2 ಫಸ್ಟ್ ಡೇ ಕಲೆಕ್ಷನ್ ಬ್ರೋ. ಫಸ್ಟ್ ಡೇ ಪೇಕಲ್ ಹೊಡೆಯೋದಲ್ಲ. ಇವತ್ತು ಇರೋ ಕೇಸ್ ನಾಳೆ ಕಂಟಿನ್ಯೂ ಆಗಿ ಹೊಡಿತಾ ನೋಡಿ. ಇವತ್ತು ನಾಳೆ ಜಾಸ್ತಿ, ಅವಾಗ ಗೊತ್ತಾಗುತ್ತೆ ಬಾಸ್ ಗತ್ತು ತಾಕತ್ತು. ಇವತ್ತು ಹೇಳ್ತೀನಿ ಕರೆಕ್ಟ್ ಆಗಿ 240 ಕ್ರೋರ್ ಆಗೇ ಆಗುತ್ತೆ ಇವತ್ತು ಡೆಫಿನೆಟ್ಲಿ. ನಾಳೆ ಇದನ್ನ ಬೀಟ್ ಮಾಡುತ್ತೆ, ಅದು ಬಾಸ್ ಗತ್ತು. ಸುಮ್ನೆ ಫೇಕ್ ಬುಕಿಂಗ್, ನಾವ್ ಅಪ್ಪನ ದುಡ್ಡು ಐತೆ, ಅವ್ರ ಅಪ್ಪನ ಮೈತಿ ಮ್ಯೂಸಿಕ್ ಇದೆ ಅಂತ ಮಾಡ್ಕೊಂಡು ಫೇಕ್ ಮಾಡ್ಕೊಳ್ಳೋದಲ್ಲ. ಬಿಗ್ ಬಾಸ್ ಶೋದಲ್ಲಿ ಈ ತರ ಗಳಿಸ್ಬೇಕು ಪ್ರೀತಿನ. ಜನಗಳು ಹುಚ್ಚರಾಗ್ಬೇಕು ಫಿಲ್ಮ್ ನೋಡಿ. ನಾವು ನೋಡಿದ್ವಿ ಬ್ರೋ, ಹೇಳ್ತೀನಿ, ಒಳಗಡೆ ಹೋಗ್ ಬಂದವ್ರು ಕೇಳಿ ನೀವು ಬೇಕಾದ್ರೆ. ಬಾಸ್ ಒಬ್ರಿಗಾದ್ರು ಏನಾದ್ರು ಫಿಲ್ಮ್ ಅಲ್ಲಿ ಬೇಜಾರಾಗಿದ್ರೆ ನಾವು ಎಲ್ಲ ಅಭಿಮಾನಿಗಳು ಅವ್ರೆಲ್ಲರೂ ಸಾರಿ ಕೇಳ್ತೀವಿ. ನಮ್ ಬಾಸ್ ಬರಗಂಟ ಮಾತ್ರ ಬೇರೆ ರವ. ನಮ್ ಬಾಸ್ ಬಂದ್ಮೇಲೆ ನಮ್ ಬಾಸ್ದೇ ಅವ. ಐ ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಅದೇ ಬ್ರೋ, ಐ ಥಿಂಕ್ ಐ ಆಮ್ ಓಕೆ ಬ್ರೋ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಯಾರೋ 10 ಜನಗಳು ಡಾನ್ ಅದಲ್ಲ ನಾನು. ನಾವು ಹೊಡೆದಿರೋ 10 ಜನಗಳು ಡಾನ್. ಇವಾಗೂ ಪ್ಯಾನು, ಮುಂದೇನು ಪ್ಯಾನು, ನಮ್ ಸಾವು ಬರೋ ಗಂಟನು ಅವ್ರಿಗೆ ಪ್ಯಾನು. ಚೇಂಜ್ ಆಗ ಮಾತೇ ಇಲ್ಲ. ಎಲ್ಲರೂ ಚೇಂಜ್ ಮಾಡೋರು, ನಾವು ಚೇಂಜ್ ಆಗೋರಲ್ಲ. ಯಾರು ಬಂದು ಪೈರಸಿ ಮಾಡಕ್ ಹೋಗ್ಬೇಡಿ. ಕಾಸು ಕೊಟ್ಟು ಟಿಕೆಟ್ ತಗೊಂಡು ಮೂವಿ ನೋಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಪ್ಲೀಟ್ ಹೌಸ್ಫುಲ್ ಆಗಿತ್ತು ಶೋ. ಸೊ ಒಂದ್ ಟಿಕೆಟ್ ಖಾಲಿ ಉಳಿದಿಲ್ಲ ನನಗೆ ಗೊತ್ತಿದ್ದಂಗ. ಇಲ್ಲಿ ನೋಡ್ರಿ, ಎಲ್ಲರೂ ಡ್ಯಾನ್ಸ್ ಕಟ್ಕೊಂಡು ಹಿಡ್ಕೊಂಡು ಮೇಲ್ಗಡೆ ಅಂತಾರ. ಹಾಲಿವುಡ್ ಲೆವೆಲ್ಗೆ ತಗೊಂಡ್ ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಲೈಕ್ ಯಶ್ ಅವ್ರ ಪಾತ್ರ ಏನ್ ಅನ್ನಿಸ್ತು ಮೂವಿ ಒಳಗಡೆ? ಪಾತ್ರ ಡ್ಯಾಡೀಸ್ ಹೋಮ್. ಓಕೆ, ಅಲ್ಲೇ ಹೇಳಾಗಿದೆ. ಹಾ, ಇನ್ ಮುಂಚೆ ನಾನು ಏನಾದ್ರು ಹೇಳಿದ್ರೆ ಅದು ಸ್ಪಾಯ್ಲರ್ ಆಗ್ತದೆ. ನಿಮ್ ಪ್ರಕಾರ ಮೂವಿ ಎಷ್ಟು ಕಲೆಕ್ಷನ್ ಮಾಡ್ಬೋದು? ಹೇಳೋದು ಬೇಡ, ಬಟ್ ಬೆಸ್ಟ್ ಆಗುತ್ತೆ. ರೆಕಾರ್ಡ್ ಮೇಕಿಂಗ್ ಆಗುತ್ತೆ. ರೆಕಾರ್ಡ್ ಬ್ರೇಕಿಂಗ್, ನ್ಯೂ ರೆಕಾರ್ಡ್ ಮೇಕಿಂಗ್. ಯಶ್ ಅವರು ಮಾತಾಡುವಾಗ ಹೇಳಿದ್ರು ತಾನೆ, ಲೈಕ್ ಏನಂದ್ರೆ ಮೂವಿ ನೋಡಿದ ತಕ್ಷಣ ನಿಮಗೆ ಬೇರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಆಗುತ್ತೆ.
ಮೂವಿ ಹಾಲಿವುಡ್ ಲೆವೆಲ್ ಇದೆ ಅಂತ. ಸೆಕೆಂಡ್ ಹಾಫ್ ಅಲ್ಲಿ ಕೊಡುತ್ತೆ ಅದು ಹಾಲಿವುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಶೋ ಎಲ್ಲ ಜನ ನೋಡ್ಕೊಂಡು ಹೋದ್ರು, ಅವ್ರದೊಂದಿಷ್ಟು ರಿಯಾಕ್ಷನ್ ಅಂತೂ ನಾ ತಗೊಂಡೆ. ಮೂವಿದಿಲ್ಲಿ ಸೆಲೆಬ್ರೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಇವಾಗ ಸೆಕೆಂಡ್ ಶೋ ಜನ ಒಳಗೆ ಮೂವಿ ನೋಡಕ್ ಹೋಗ್ಯಾರ ಈಗ, ಅಂದ್ರೂ ಹೊರಗೆ ಇಷ್ಟೆಲ್ಲ ಕ್ರೌಡ್ ಐತಿ. ಇಲ್ಲೆಲ್ಲ 2-3 ಡ್ರೋನ್ ಬಂದಿದ್ವು, ಮತ್ತೆ ಡೆಕೋರೇಷನ್ ಅದು ನೋಡ್ರಿ ಯಾವ ಲೆವೆಲ್ ಮಾಡ್ಯಾರ. ಇದು ಹೂವ ಎಷ್ಟ್ ದಪ್ಪ ಐತಪ್ಪ ಅಂತಂದ್ರ ನಂಗೆ ಕಟ್ಟೋಡ್ ತೋರ್ಸಕ್ ಆಗತ್ತಿಲ್ಲ, ಅಷ್ಟ್ ದೊಡ್ಡದೈತಿ. ಮತ್ತೆ ಸಿಕ್ಕಾಪಟ್ಟಿ ನ್ಯೂಸ್ ಚಾನಲ್ದವ್ರು, ಲಾಗ್ ಮಾಡೋರು ಎಲ್ಲಾರು ಬಂದಾರ, ಡೊಲ್ ಬಾರ್ಸೋರು ಯಾರ್ಯಾರೋ ಇದ್ರು. ಮೂವಿ ನಾನ್ ಕೇಳ್ದಂಗ ಮಸ್ತ್ ಐತಂತ, ಅವ್ರು ಹೇಳಿದಂಗ ಎಕ್ಸ್ಪೀರಿಯನ್ಸ್ ಏನೈತಲ್ಲ ನೆಕ್ಸ್ಟ್ ಲೆವೆಲ್ ಐತಂತ ಹೇಳತ್ತಾರ ಜನ. ನಾನಂತೂ ಇನ್ನೂ ಮೂವಿ ನೋಡಿಲ್ಲ, ಯಾಕಂದ್ರ ನಾನು ಮಧ್ಯಾಹ್ನ ಹೋಗ್ಬೇಕು ಅನ್ಕೊಂಡಿನಿ ಮೂವಿ. ನಂಗೆ ಇಲ್ಲಿ ಟಿಕೆಟ್ ಸಿಗ್ಲಿಲ್ಲ ಸಂತೋಷ್ ಥಿಯೇಟರ್ ಒಳಗೆ, ಮೇನ್ ಥಿಯೇಟರ್ದಾಗ. ಅದಕ್ಕೆ ನಾನು ಮಧ್ಯಾಹ್ನ ಶೋ ಹೋಗ್ತೀನಿ. ನನ್ ರಿವ್ಯೂ ಏನೈತಲ್ಲ, ನಂಗೆ ಏನ್ ಅನಿಸ್ತಲ್ಲ ನಾನು ಅದನ್ನ ಕೊಡ್ತೀನಿ. ಬಟ್ ಇದು ಕರಣ್ ಸ್ಟೇಟಸ್, ಇದು ಸಂತೋಷ್ ಮೇನ್ ಥಿಯೇಟರ್. ನಾನು ಅಲ್ಲೇ ಬಂದಿದ್ದೆ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರಂತ ತೋರಿಸ್ಬೇಕು ನಿಮಗೆ ಅಂತ ಹೇಳಿ. ಇಲ್ಲಿ ಥಿಯೇಟ್ರ್ ಮುಂದೆ ನೋಡ್ರಿ, ರಾಕಿಂಗ್ ಸ್ಟಾರ್ ಎಷ್ಟು ಟಿ ಶರ್ಟ್ ಎಲ್ಲ ಮಾರಾತಾರ ಟಾಕ್ಸಿಕ್ ಮೂವಿದು. ಮತ್ತು ಬ್ಯಾಂಡ್ಸ್ ಇದ್ದವು, ಹೆಡ್ ಬ್ಯಾಂಡ್, ಕೈ ಬ್ಯಾಂಡ್ ಎಲ್ಲ ಇದ್ದವು. ಮತ್ತು ಇಲ್ಲೊಂದು ಫ್ಯಾನ್ಸ್ ಅಸೋಸಿಯೇಷನ್ 101 ಕಾಯಿ ಹೊಡೆದ್ರು, ದೊಡ್ಡ ಕೇಕ್ ತಂದಿದ್ರು, ಮತ್ತು ಇಲ್ಲೆಲ್ಲರಿಗೂ ಪಲಾವ್ ಹಂಚ ಹತ್ತಿದ್ರು. ಅವ್ರವ್ರ ಅಭಿಮಾನನ ಅವ್ರವ್ರು ಒಂದೊಂದು ರೀತಿಯೊಳಗೆ ತೋರಿಸ್ಕೋತಾರ. ಹಂಗೆ ಇವರು ತಮ್ಗೆ ಎಷ್ಟು ಆಗ್ತೈತಿ ಅವ್ರ ಕೈಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡೋಕೆ ಆಗ್ತೈತಿ ಅದನ್ನು ಮಾಡಿ ಸಪೋರ್ಟ್ ಮಾಡತ್ತಿದ್ರು. ನಂಗೆ ಇದೆಲ್ಲ ನೋಡಿ ಒಂದು ಸ್ವಲ್ಪ ಖುಷಿ ಆಯ್ತು ಆ್ಯಕ್ಚುಲಿ. ಯಾಕಂದ್ರೆ ನಮ್ಮ ಮಾಡತ್ತಿರು ಎಲ್ಲ ಕೆಲಸ ಬಿಟ್ಟು ಇಲ್ಲೇ ಅವ್ರ ಟಿ ಶರ್ಟ್ ಹಾಕ್ಕೊಂಡು ನಮ್ದು ಅದೊಂದು ಪ್ರಿಪ್ರೇಷನ್ ಮಾಡಿಕೊಂಡು ಪಟಾಕ್ಷಿ ಹಚ್ಚಿ, ಪಲಾವ್ ಹಂಚಿ, ಕೇಕ್ ತೊಗೊಂಬಂದು ಕಟ್ ಮಾಡಿ ಇಷ್ಟೆಲ್ಲ ಟೈಮ್ ಕೊಟ್ಟು ಇದೆಲ್ಲ ನೋಡಿದ್ರೆ ಒಂಥರ ಏನೋ ಏನೋ ಒಂದು ದೊಡ್ಡದಾಗಿ ಅಚೀವ್ ಮಾಡ್ಯಾನ ಅನಿಸ್ತೈತೆ ನನಗೆ. ಯಾಕಂದರೆ ಇಷ್ಟು ಜನ ಎಲ್ಲ ಕೆಲಸ ಬಿಟ್ಟು ಬಂದು ನೋಡ್ಬೇಕಂತೇಳಿ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಬಂದಾರಲ್ಲ, ಸೊ ಅದು ಸಕ್ಸಸ್ ಹೇಳ್ತೈತಿ. ನೀವೇನಿಗೆ ಜನ ನೋಡೋ ಹತ್ತಿರಲ್ಲ, ಅವರು ಫಸ್ಟ್ ಶೋ ಜನ ಅಲ್ಲ, ಸೆಕೆಂಡ್ ಶೋದು. ಫಸ್ಟ್ ಶೋಗೆ ಮೂವಿ ನೋಡಿ ಬಂದವರೆಲ್ಲ ಇಷ್ಟು ಮಜಾ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಮತ್ತೆ ತಿರ್ಗಿ ಮನೆಗೆ ಹೋದ್ರು. ಇವಾಗ ಆಲ್ರೆಡಿ ಮತ್ತೆ ಸೆಕೆಂಡ್ ಶೋ ಇಷ್ಟು ರಶ್ ಆಗೈತಿ. ಅಲ್ಲಿ ಮೀಡಿಯಾದವ್ರು ನೋಡ್ರಿ ಎಷ್ಟು ಮೈಕ್ ಕಾಣತ್ತವ ನನಗಂದ್ರೆ, ನನಗೆ ಅಲ್ಲಿ ನಡುವೆ ಹೋಗೋಕೆ ಜಾಗನೇ ಇರಲಿಲ್ಲ. ಅವ್ರಿಗಂತೂ ಕಂಟೆಂಟ್ ಬೇಕು, ಮೂವಿ ರಿಯಾಕ್ಷನ್, ಪಬ್ಲಿಕ್ ರಿಯಾಕ್ಷನ್ ಹೆಂಗೈತೆ ಅಂತೇಳಿ ಬೇಕು. ಸೊ ಅದಕ್ಕೆ ಅಷ್ಟು ಮಂದಿ ಒಳಗೂ ನುಗ್ಗಿ ನಡು ನಿಂತು ವಿಡಿಯೋ ಮಾಡತ್ತಾರ. ಅವ್ರವ್ರ ಕೆಲಸ ಅವ್ರು ಮಾಡಲೇಬೇಕು. ಬಟ್ ಅಂದು ಅವ್ರಿಗೊಂದು ಸಣ್ಣ ಸಲ್ಯೂಟ್, ಯಾಕಂದ್ರೆ ಅಂಥ ಗದ್ದಲ್ದಾಗೂ ಕಷ್ಟಪಟ್ಕೊಂಡು ಹೋಗಿ ವಿಡಿಯೋ ಮಾಡತ್ತಾರ. ಮತ್ತು ಇಲ್ಲಿ ಕ್ರೌಡ್ ನೋಡ್ರಿ ಯಾವ ಲೆವೆಲಿಗೆ ಐತಿ. ನನಗೆ ಒಳಗೆ ಜನ ಹೆಂಗೆ ಹೋಗ್ತಾರಂತ ಗೊತ್ತಾಗತ್ತಿಲ್ಲ ಗೇಟ್ ಓಪನ್ ಆದ ತಕ್ಷಣ. ನಿಮ್ಮ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಾನು. ಸೊ ನೀವು ಇನ್ನ ಯಾರು ಟಾಕ್ಸಿಕ್ ಮೂವಿ ನೋಡಿಲ್ಲ ಅಂದ್ರೆ ನೋಡ್ರಿ, ಹೋಗ್ರಿ, ನಿಮ್ಗೆ ಏನ್ ಅನಿಸ್ತದ ಅಂತ ಹೇಳಿ ನಂಗೆ ತಿಳಿಸ್ರಿ. ಬಟ್ ಇದೊಂದು ಭಾಳ ಎಫರ್ಟ್ ಹಾಕಿರುವಂತ ಮೂವಿ, ಜಡ್ಜ್ ಮಾಡಕ್ ಹೋಗ್ಬೇಡ್ರಿ, ಹೋಗ್ರಿ ಒಂದ್ಸರಿ ನೋಡ್ರಿ, ಎಕ್ಸ್ಪೀರಿಯನ್ಸ್ ಮಾಡ್ರಿ. ಮೂವಿನ ಥಿಯೇಟರ್ದಾಗ ಎಕ್ಸ್ಪೀರಿಯನ್ಸ್ ಮಾಡ್ರಿ, ಮೊಬೈಲ್ದಾಗ ಅಲ್ಲಿ ನೋಡ್ತೀನಿ ಅಂತ ವೇಟ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ, ಅಲ್ಲಿ ತನ ಮಿಸ್ ಮಾಡ್ಕೊಳ್ತಾ ಇರ್ರಿ. ಬಾಯ್.